ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾವಣ್ಯ. ಲಾಸ್ಟ್ ವಿಡಿಯೋದಲ್ಲಿ APY ಅಂದರೆ ಏನು ಅಂತ ಹೇಳ್ತಿದ್ದೆ. ಈ ವಿಡಿಯೋದಲ್ಲಿ ಟ್ರಾನ್ಸ್ಫರ್ ಚೆಕ್ನ ಹೇಗೆ ಬರೆಯೋದು ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಟ್ರಾನ್ಸ್ಫರ್ ಚೆಕ್ನ ಯಾವಾಗ ಬರಿತೀವಿ ಅಂತ ಹೇಳಿದ್ರೆ, ನನ್ನ ಅಕೌಂಟ್ ಕೂಡ ಕೆನರಾ ಬ್ಯಾಂಕಲ್ಲೇ ಇದೆ. ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಲ್ಲ ಅವ್ರ ಅಕೌಂಟ್ ಕೂಡ ಕೆನರಾ ಬ್ಯಾಂಕಲ್ಲಿದೆ ಅಂತ ಹೇಳುವಾಗ ಈ ಟ್ರಾನ್ಸ್ಫರ್ ಚೆಕ್ನ ಬರೆಯುವಂಥದ್ದು. ಇನ್ ಕೇಸ್ ನನ್ನ ಅಕೌಂಟು ಕೆನರಾದಲ್ಲಿದ್ದು ಬೇರೆಯವ್ರ ಅಕೌಂಟು ಬೇರೆ ಬ್ಯಾಂಕಲ್ಲಿದೆ ಅಂದರೆ ಆವಾಗ ನೆಫ್ಟ್ ಅಥವಾ RTGS IMPS ಅದನ್ನ ಬರಿತೀವಿ. ಈಗ ಟ್ರಾನ್ಸ್ಫರ್ ಚೆಕ್ ಹೇಗೆ ಬರೆಯೋದು ಅಂದರೆ, ಮೊದಲು ಡೇಟ್ ಬರೀಬೇಕು. ಡೇಟಲ್ಲಿ ಯಾವುದೇ ರೀತಿಯಾದಂತಹ ರಾಂಗ್ ಇರಬಾರ್ದು. DD MM YYYY ಫಾರ್ಮೆಟಲ್ಲೇ ಇರಬೇಕು. ಈ ಬರ್ದಿದ್ದ ಡೇಟಿಂದ 3 ಮಂತ್ಸು ವ್ಯಾಲಿಡಿಟಿ ಇರುತ್ತೆ. 3 ಮಂತ್ಸ್ವರೆಗೂ ಯಾವಾಗಾದ್ರೂ ನಾವು ಯೂಸ್ ಮಾಡ್ಕೋಬೋದು, ಅಂದರೆ ಟ್ರಾನ್ಸ್ಫರ್ ಮಾಡ್ಬೋದು, ಆಪ್ಷನ್ ಇದೆ. ನೆಕ್ಸ್ಟು ಬಂದು ಇಲ್ಲಿ ಪೇ ಬಂದು ಮೋಹನ್, ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅವ್ರದ್ದು ಹೆಸರು ಹಾಕಬೇಕು. ನೆಕ್ಸ್ಟು ರುಪೀಸು 50,000 ಓನ್ಲಿ, ಇದು ಕರೆಕ್ಟಾಗಿರಬೇಕು. ಆಮೇಲೆ ರುಪೀಸ್ ಇನ್ನು ವರ್ಡ್ಸಲ್ಲಿ ಬರೆದಿದ್ವಿ, ಡಿಜಿಟ್ಸಲ್ಲಿ ಕೂಡ ಬರೆದಿದ್ವಿ. ಸೊ ನೆಕ್ಸ್ಟು ಇಲ್ಲಿ ಸಿಗ್ನೇಚರ್ ಪಾರ್ಟ್ ಬಂದು ಇದು ಇಂಡಿವಿಜುವಲ್ ಚೆಕ್ಕು, ಹಾಗಾಗಿ ನಮ್ಮದು ಸೈನ್ ಮಾಡಿದ್ದೀವಿ. ಅದೇ ಪ್ರೊಪ್ರೈಟರ್ ಅಥವಾ ಕರೆಂಟ್ ಅಕೌಂಟ್ ಆಗಿದ್ದರೆ ಸೀಲು ಮತ್ತು ಅವ್ರದ್ದು ಸೈನ್ ಬೇಕು. ಈಗ ಏನು ಪ್ರೊಪ್ರೈಟರ್ ಇಬ್ಬರು ಇದ್ದರು ಅಂದರೆ ಇಬ್ಬರದ್ದು ಸಿಗ್ನೇಚರ್ ಸೈನ್ ಬೇಕಾಗುತ್ತೆ. ಅಕೌಂಟಲ್ಲಿ ಹೇಗಿರುತ್ತೋ ಹಾಗೆ ಮಾಡಬೇಕು. ಮತ್ತು ಕ್ರಾಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಇದು ಟ್ರಾನ್ಸ್ಫರ್ ಚೆಕ್ಕು, ಕ್ಯಾಶ್ ಏನು ಕೊಡ್ತಾ ಇಲ್ದಿರೋ ಕಾರಣ ಕ್ರಾಸ್ ಮಾಡಲೇಬೇಕು. ಕ್ರಾಸ್ ಮಾಡಿದ್ರೆ ಅದು ಚೆಕ್ ಥ್ರೂನನ್ನೇ ಹೋಗಬೇಕು ಅನ್ನೋದು ಅರ್ಥ ಆಗುತ್ತೆ. ಇದರಲ್ಲಿ ಈ ಚೆಕ್ಕಲ್ಲಿ ಹಿಂದೆ ನಿಮ್ಮದು ಸಿಗ್ನೇಚರ್ ಮತ್ತು ಸೀಲ್ ಅವಶ್ಯಕತೆ ಇರಲ್ಲ, ಹಾಗೆ ಮಾಡ್ಬೋದು. ನೆಕ್ಸ್ಟು ಚಲನ್ನು, ಯಾವುದೇ ಬ್ಯಾಂಕ್ ಚಲನ್ ತೊಗೊಂಡ್ರೂ ಸೇಮ್ ಫಾರ್ಮೇಟಲ್ಲೇ ಇರುತ್ತೆ. ಡೇಟು ನೀವು ಯಾವತ್ತು ಚೆಕ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೊಡ್ತಿದ್ರೆ ಆ ಡೇಟ್ ಬರೀರಿ. ಮತ್ತು ಬ್ರಾಂಚ್, ನಿಮ್ಮದು ಯಾವ ಬ್ರಾಂಚಲ್ಲಿ ಅಕೌಂಟ್ ಇದೆ ಆ ಬ್ರಾಂಚ್ ಬರೀರಿ. ಅಕೌಂಟ್ ನಂಬರ್ ಎಷ್ಟು ಡಿಜಿಟ್ ಇದೆ ಅದನ್ನ ಹಾಕಬೇಕು. ನೆಕ್ಸ್ಟು ನೇಮು, ಯಾರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಲ್ವ, ಮೋಹನ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ರೆ ಮೋಹನ್ ಅಂತ ಬರೀರಿ. ನೆಕ್ಸ್ಟ್ ನಿಮ್ಮದು ಮೊಬೈಲ್ ನಂಬರ್ ಬರೀರಿ. ಇನ್ ಕೇಸ್ ರಾಂಗ್ ಏನಾದ್ರು ಇದ್ದರೆ ಅವ್ರು ಕಾಲ್ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ನೆಕ್ಸ್ಟು ವರ್ಡ್ಸಲ್ಲಿ ಬರೀಬೇಕು. ವರ್ಡ್ಸಲ್ಲಿ 50,000 ಓನ್ಲಿ ಅಂತ ಬರಬೇಕು. ಇಲ್ಲಿ ನೆಕ್ಸ್ಟ್ ಕಾಲಮಿಗೆ ಬಂದರೆ ಇಲ್ಲಿ ಡೇಟ್ ಮತ್ತು ಚೆಕ್ ನಂಬರ್ ಕಾಣ್ತಿದೆ. ಇಲ್ಲಿ ಏನು ಮಾಡಬೇಕು, ಚೆಕ್ ನಂಬರ್ ಬರೀಬೇಕು. ಚೆಕ್ ಮೇಲೆ ಯಾವ ಡೇಟ್ ಇದೆಯೋ ಆ ಡೇಟ್ನ ಇಲ್ಲಿ ಬರೀರಿ. ನೆಕ್ಸ್ಟ್ ಚೆಕ್ ಮೇಲೆ ಎಷ್ಟು ಅಮೌಂಟ್ ಇದೆ, 50,000 ಇದೆ, 50,000 ಬರೆದು ಸೈನ್ ಮಾಡಿ. ಈ ಕಡೆ ಅಕ್ನಾಲೇಜ್ಮೆಂಟಿಗೆ ಬಂದರೆ ಇದು ನಿಮಗೆ ಅಕ್ನಾಲೇಜ್ಮೆಂಟ್ ಕೊಡ್ತಾರೆ. ಇಲ್ಲಿ ಈ ಚಲನ್ ಮೇಲೆ ಸೀಲ್ ಇರುತ್ತೆ, ಮಧ್ಯದಲ್ಲಿ 2ರಿಂದ ಈ ಚಲನ್ ಮತ್ತು ಈ ಅಕ್ನಾಲೇಜ್ಮೆಂಟ್ ಮೇಲೆ ಒಂದು ಸೀಲ್ ಇರುತ್ತೆ, ಇದ್ರ ಮೇಲೆ ಒಂದಿರುತ್ತೆ. ಈ ರೀತಿ ಕೊಡೋವಂಥದ್ದು ನಿಮಗೆ ಅಕ್ನಾಲೇಜ್ಮೆಂಟು. ಇದ್ರ ಮೇಲೂ ಅಷ್ಟೇ ಡೇಟ್ ಫಿಲ್ ಮಾಡಿ, ಅಕೌಂಟ್ ನಂಬರು, ನೇಮು, ಕಾಂಟ್ಯಾಕ್ಟ್ ನಂಬರು, ಅಮೌಂಟು ಎಲ್ಲ ಹಾಕಿ ಅವ್ರ ಹತ್ರ ಒಂದು ಸೀಲ್ ಹಾಕಿಸ್ಕೊಂಡು ತೊಗೊಳ್ಳಿ. ಸೊ ಇಷ್ಟು ಬಂದು ಟ್ರಾನ್ಸ್ಫರ್ ಚೆಕ್ನ ಹೇಗೆ ಬರೆಯೋದು ಅಂತ. ಇನ್ ಕೇಸ್ ನಿಮಗೆ ಈ ಚಲನ್ ಎಲ್ಲ ಬರೆಯೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ, ಚೆಕ್ ಏನಿರುತ್ತಲ್ವ ಅದ್ರ ಹಿಂದೆ ನೀವು ಮೋಹನ್ ಅವ್ರದ್ದು ಅಕೌಂಟ್ ನಂಬರು, ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಮೆನ್ಷನ್ ಮಾಡಿ ಕೊಟ್ಟರು ಆಗುತ್ತೆ. ಅದೇ ರೀತಿ ಮಾಡಿದ್ರು ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಕ್ನಾಲೇಜ್ಮೆಂಟ್ ತೊಗೊಬಂದರೆ ನಿಮಗೆ ಫರ್ದರ್ ಏನಾದರೂ ಪ್ರಾಬ್ಲಮ್ ಆದರೆ, ಲೈಕ್ ನಾನು ಈ ಟ್ರಾನ್ಸಾಕ್ಷನ್ ಮಾಡಿಲ್ಲ ಆ ಥರ ಏನಾದ್ರೂ ಪಾರ್ಟಿ ಏನಾದ್ರೂ ಕ್ವೆರಿ ಏನಾದರೂ ಹೇಳಿದ್ರೆ ನೀವು ಈ ಅಕ್ನಾಲೇಜ್ಮೆಂಟ್ನ ತೋರಿಸಿ ಇಂತಿನ ಡೇಟು ಚೆಕ್ ಮಾಡಿ ಅಂತ ಹೇಳಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಫ್ಟು RTGS IMPS ಚೆಕ್ನ ಹೇಗೆ ಬರೀಬೇಕು ಅಂತ ಹೇಳ್ತಿದ್ದೀನಿ.